ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ಆರೋಗ್ಯ ಅನ್ನೋದು ನಮಗೆ ಆಭರಣ, ಆರೋಗ್ಯ ಅನ್ನೋದು ನಮಗೆ ಆಧಾರ. ಇವತ್ತು ನಾವು ಆರೋಗ್ಯದ ಬಗ್ಗೆ ಏನು ಕಾಳಜಿ ತೋರಿಸ್ತೀವಿ, ಮುಂದೆ ಜೀವನವನ್ನು ಸುಖಕರವಾಗಿ ನಡೆಸೋದಕ್ಕೆ ಅದು ನಮಗೆ ನಾಂದಿ ಆಗುತ್ತೆ. ಇವತ್ತು ನಾವು ಮುಖ್ಯವಾಗಿ ಸಂಪಾದನೆ ಮಾಡಬೇಕಾಗಿರೋದು ಹಣ, ಆಸ್ತಿ, ಅಂತಸ್ತಲ್ಲ, ಆದರೆ ಆರೋಗ್ಯನ ಆಸ್ತಿನ. ಇದಿಲ್ಲ ಅಂತ ಹೇಳಿದ್ರೆ ನಮ್ಮ ಅಸ್ಥಿಗಳೇ ವೀಕ್ ಆಗಿಬಿಡ್ತೀರಿ. ಆಮೇಲೆ ಕೂತ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಈ ಥರ ಪರಿಸ್ಥಿತಿ ಬೇಡ ಅಲ್ಲ. ತುಂಬ ಜನ ಈ ಮಂಡಿ ನೋವು, ಆ ನೋವು, ಈ ನೋವು ಅಂತ ಬಳಲ್ತಾ ಇದ್ದಾರೆ. ಯಾಕೆ ಬರುತ್ತೆ ಈ ಮಂಡಿ ನೋವು, ಇದಕ್ಕೆ ಸೊಲ್ಯೂಷನ್ ಏನು? ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಡೋಕೆ ನಮ್ಮ ಜೊತೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ ವೆರಿ ರಿನೌಡ್ ಡಾಕ್ಟರ್ ಇದ್ದಾರೆ. ಹೌದು, ಸಜಾಪುರ ಬ್ರಾಂಚಲ್ಲಿರುವ ಸ್ಪರ್ಶ್ ಹಾಸ್ಪಿಟಲ್ನ ಡಾಕ್ಟರ್ ಪ್ರಶಾಂತ್ BN ಜೈನ್ ಇದ್ದಾರೆ, ಸೀನಿಯರ್ ರೋಬೋಟಿಕ್ ಆರ್ಥೋಪ್ಲಾಸ್ಟಿ ಸರ್ಜನ್. ಇವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ಓಕೆ, ಇವತ್ತಿನ ಲೈಫ್ ಸ್ಟೈಲ್ ನೋಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಅಯ್ಯೋ ಮಂಡಿ ನೋವು ಅಂತ ಹೇಳಿ ಬಳಲ್ತಾರೆ. ಏನು ಇದು ಮಂಡಿ ನೋವು ಯಾಕೆ ಬರುತ್ತೆ ಡಾಕ್ಟರ್? ಮಂಡಿ ಅಂಥದ್ದು ನಮ್ಮ ಎಲ್ಲ ಆ್ಯಕ್ಟಿವಿಟಿಯಲ್ಲಿ ತುಂಬ ಕಾಮನ್ ಆಗಿ ಮೂವ್ಮೆಂಟ್ ಆಗ್ತಕ್ಕಂಥ ಜಾಯಿಂಟು. ಸೊ ಹುಟ್ಟಿದಾಗಿಂದ ಸಾಯೋ ತನಕ ನಮ್ಮ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಲಿ ಅಥವಾ ಹೌಸ್ ಹೋಲ್ಡ್ ಆ್ಯಕ್ಟಿವಿಟಿ ಆಗಲಿ ಎಲ್ಲದರಲ್ಲೂ ಇದು ತುಂಬ ಎಕ್ಸ್ಪೋಸ್ ಆಗ್ತಾ ಇರುತ್ತೆ. ಹಾಗೆ ಜಾಸ್ತಿ ಎಕ್ಸ್ಪೋಸ್ ಆಗೋದ್ರಿಂದ ಡೆಫಿನೆಟ್ಲಿ ಜಾಸ್ತಿ ಟ್ರೋಮಾ ಆಗುತ್ತೆ ಮತ್ತು ಏಜ್ ರಿಲೇಟೆಡ್ ಡಿಜನರೇಟ್ ಆಗುತ್ತೆ. ಅದಕ್ಕೋಸ್ಕರ ಏಜ್ ಅನುಸರಿಸಿಟಿ ಯಂಗರ್ ಏಜಲ್ಲಿ ಗ್ರೋತ್ ಡಿಸ್ಟರ್ಬೆನ್ಸು, ಮಿಡ್ಲ್ ಏಜಲ್ಲಿ ಸ್ಪೋರ್ಟ್ಸ್ ಇಂಜರೀಸು ಮತ್ತು ಓಲ್ಡ್ ಏಜಲ್ಲಿ ಡಿಜನರೇಟಿವ್ ಚೇಂಜಸ್ಸು, ಈ ಥರ ಮಂಡಿದು ತೊಂದರೆ ಬರ್ತಾನೆ ಇರ್ತದೆ. ಅದಕ್ಕೆ ಇದು ಈ ಕಾರಣದಿಂದ ಮಂಡಿ ನೋವು ಎಲ್ಲ ಏಜಲ್ಲೂ ಕಾಮನ್ ಆಗಿದೆ. ಓಕೆ, ಈಗ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ತುಂಬಾ ಜಾಸ್ತಿ ನಮ್ಮ ಜನಗಳು. ಮುಲಾಮ್ ಹಚ್ಕೊಳ್ಳೋದು ಅಥವಾ ಈ ಬೇರೆ ಏನೋ ಪೇನ್ ಕಿಲ್ಲರ್ ತೊಗೊಳೋದು ಹಿಂಗೆ ಮಾಡಿಬಿಡ್ತಾರೆ. ಯಾವಾಗ ನಾವು ಕನ್ಸಲ್ಟ್ ಮಾಡಬೇಕಾಗುತ್ತೆ ಡಾಕ್ಟರ್ ಮಂಡಿ ನೋವು ಬಂದಾಗ? ಈಗ ಸೆಲ್ಫ್ ಮೆಡಿಕೇಷನ್ ಜೊತೆಗೆ ಸೆಲ್ಫ್ ಫಿಸಿಯೋಥೆರಪಿ, ಸೆಲ್ಫ್ ಎಕ್ಸಸೈಸಸ್ಸು ಅಷ್ಟೇ ಡೇಂಜರ್ ಆಗ್ತಿದೆ. ಸೊ ನಾವು ಮಾಡ್ತಕ್ಕಂಥ ಮೆಡಿಸಿನ್ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಥರ, ಅದೇ ರೀತಿ ನಾವು ಮಾಡ್ತಕ್ಕಂಥ ಎಕ್ಸಸೈಸ್ ಕರೆಕ್ಟಾಗಿಲ್ಲ ಅಂದರೆ ಅದರಿಂದ ಏನು ತೊಂದರೆ ಬರುತ್ತೆ ಅನ್ನೋದನ್ನು ಕಾಳಜಿ ಹೊಡಿಸ್ಬೇಕಾಗುತ್ತೆ. ಯಾವಾಗ ನಾವು ಮಾಡೋ ಆ್ಯಕ್ಟಿವಿಟಿಯಿಂದ ಪೇಯ್ನ್ ಜಾಸ್ತಿ ಆಗ್ತಾ ಹೋದರೆ, ನಾಟ್ ದ ಸೌಂಡು ಮೂವ್ಮೆಂಟ್ ಅಲ್ಲ, ಪೇಯ್ನ್ ಜಾಸ್ತಿ ಆಗ್ತಾ ಹೋದರೆ ದೆನ್ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ. ಎಕ್ಸ್ಪರ್ಟ್ನ ಒಂದ್ಸರಿ ಒಪಿನಿಯನ್ ತಗೊಳ್ಳೋದು ಒಳ್ಳೆಯದು. ಓಕೆ, ಇತ್ತೀಚಿನ ದಿನಗಳಲ್ಲಿ ಸ್ಪೋರ್ಟ್ಸ್ ಇಂಜುರಿ ತುಂಬ ಕೇಳಿದ್ದೀವಿ. ಜಿಮ್ಗೆ ಹೋಗ್ತಾರೆ ಕೆಲವರು, ಅಲ್ಲಿ ಜಿಮ್ ಮಾಡ್ಬೇಕಾದ್ರೆ ಇಂಜುರಿ ಆಗುತ್ತೆ. ಇದನ್ನ ತಕ್ಷಣ ಅವ್ರಿಗೆ ಗೊತ್ತಾಗಲ್ಲ. ಆ ಇಂಜುರೀಸ್ಗಳನ್ನ ನಾವು ಯಾವಾಗ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ? ಬಿಕಾಸ್ ಫ್ಯೂಚರ್ ಡೇಸಲ್ಲಿ ಅದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಈ ಇಂಜುರೀಸ್ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಅದೇ ಈ ಇಂಜುರೀಸ್ ಅಂದರೆ ಡೆಫಿನೆಟ್ಲಿ ತುಂಬ ಜನ ನಾವು ಬಾಡಿ ಬಿಲ್ಡ್ ಮಾಡಲಿಕ್ಕೆ ಅಂತ ಜಿಮ್ಮಿಗೆ ಹೋಗ್ತಾರೆ. ಜಿಮ್ಗೆ ಹೋದಾಗ ಅವ್ರದ್ದು ವಾರ್ಮಪ್ ಕರೆಕ್ಟಾಗಿ ಇರಲಿಲ್ಲ ಅಂತಂದರೆ, ಅಥವಾ ಅವ್ರ ಬಾಡಿ ಹೈಡ್ರೇಷನ್ ಕರೆಕ್ಟಾಗಿ ಇಲ್ಲದಲ್ಲ ಇದ್ದಾಗ, ಈ ಮೆಕ್ಯಾನಿಕಲ್ ಆ್ಯಕ್ಟಿವಿಟೀಸ್ ವಿಚ್ ವುಡ್ ಗಿವ್ ಸ್ಟ್ರೆಂತ್ ಟು ದ ಬೋನಿಗೆ ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು, ಇನ್ ಟರ್ನ್ ದೇ ಗಿವ್ ಡ್ಯಾಮೇಜ್ ಟು ದ ಬೋನ್. ಸೊ ಅದಕ್ಕೆ ಪ್ರಾಬ್ಲಿ ಜಿಮ್ ಆ್ಯಕ್ಟಿವಿಟಿ ಮಾಡೋಕ್ಕಿಂತ ಮುಂಚೆ ಸಮ್ ಕೈಂಡ್ ಆಫ್ ಕೋಚಿಂಗ್ ಇಸ್ ರಿಕ್ವೈರ್ಡ್. ಅದೇ ರೀತಿ ಜಿಮ್ ಆ್ಯಕ್ಟಿವಿಟಿ ಅಥವಾ ಏನೋ ಸ್ಪೋರ್ಟಿಂಗ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾಗ ಸಮ್ ಕೈಂಡ್ ಆಫ್ ಇಂಜುರಿ ಆದಾಗ, ಫಾರ್ ಕಂಪ್ಲೀಟ್ ರಿಕವರಿ ಪ್ರಾಬ್ಲಿ ಎನ್ ಎಕ್ಸ್ಪರ್ಟ್ ಒಪಿನಿಯನ್, ಸ್ಪೋರ್ಟ್ಸ್ ಸ್ಪೆಷಲಿಸ್ಟು ಆ ಥರದವರು ಅಥವಾ ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟು ಅಂಥವ್ರ ಒಪಿನಿಯನ್ ತೊಗೊಂಡು ಅದರ ಗೈಡೆನ್ಸ್ ಮೇಲೆ ವರ್ಕ್ ಆದರೆ ಕಂಪ್ಲೀಟ್ ಹೀಲ್ ಆಗುತ್ತೆ. ಲೇಟರ್ ಆನ್ ದ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಪ್ರೋಗ್ರೆಸ್ ಆಗ್ತಾ ಹೋಗಲ್ಲ. ಆ ಥರ ಒಪಿನಿಯನ್ ತೊಗೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾವಾಗ ನಾವು ಮಾಡ್ತಕ್ಕಂಥ ಆ್ಯಕ್ಟಿವಿಟಿಯಿಂದ ನಮ್ಮ ಮೂವ್ಮೆಂಟ್ ತೊಂದರೆ ಆಗ್ತಾ ಇದೆ ಅಥವಾ ಅದರಿಂದ ನಮಗೆ ಪೇಯ್ನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಗೋಯಿಂಗ್ ಆನ್. ಸೊ ಯು ಹ್ಯಾವ್ ಟು ಸಿ ಎನ್ ಎಕ್ಸ್ಪರ್ಟ್. ಈ ಆರ್ಥೋಸ್ಕೋಪಿ ಅಂದರೆ ಏನು ಡಾಕ್ಟರ್? ಇದು ಯಾವ ಥರ ಉಪಯೋಗ ಆಗುತ್ತೆ? ಆರ್ಥ್ರೋಸ್ಕೋಪಿ ಅಂತಂದರೆ ಇಟ್ಸ್ ಎ ಕೀ ಹೋಲ್ ಸರ್ಜರಿ. ಸಣ್ಣ ಹೋಲಿಂದ ಒಂದು ಪೆನ್ ಥರ ಸ್ಟ್ರಕ್ಚರ್ ಇರುತ್ತೆ, ಅದರಲ್ಲಿ ಮುಂದೆ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾದ ಒಳಗಡೆ ಹೋಗಿ ಪ್ರತಿಯೊಂದು ಸಣ್ಣ ಸಣ್ಣ ಸ್ಟ್ರಕ್ಚರ್ಸ್ನ ನೋಡಿ, ಫಾರ್ ಎಕ್ಸಾಂಪಲ್ ಮೆನಿಸ್ಕಸ್ ಇರ್ಬೋದು, ಇಲ್ಲ ACL ಇರ್ಬೋದು, ಇಲ್ಲ ಕಾರ್ಟ್ಲೇಜ್ ಇರ್ಬೋದು, ಅದನ್ನು ನಾವು ಡೈರೆಕ್ಟಾಗಿ ಇನ್ಸ್ಪೆಕ್ಟ್ ಮಾಡಿ ಅದು ಏನು ಡ್ಯಾಮೇಜ್ ಇದೆ ಅನ್ನೋದನ್ನು ನಾವು ಡೈರೆಕ್ಟಾಗಿ ರಿಪೇರ್ ಮಾಡ್ಬೋದು. ಮುಂಚೆ ನಾವು ಅದನ್ನು ಮಾಡಬೇಕು ಅಂತಂದರೆ ನಾವು ಒಂದು ಸ್ಕಿನ್ನ ಕಟ್ ಮಾಡಿ, ಮಾಂಸನ ಕಟ್ ಮಾಡಿ ಒಳಗಡೆ ಹೋಗಬೇಕಾಗಿತ್ತು. ಇವಾಗ ಆ ಸ್ಕಿನ್ನು ಮಾಂಸ ಜಾಸ್ತಿ ಕಟ್ ಮಾಡಿದ್ರೆ ನಾವು ಒಳಗಡೆ ಹೋಗೋದ್ರಿಂದ ಆ ಕಟ್ ಆಗೋದು ಕಡಿಮೆ ಆಗಿರೋದ್ರಿಂದ ಅದು ರಿಕವರಿ ಚೆನ್ನಾಗಿರುತ್ತೆ, ರಿಕವರಿ ಫಾಸ್ಟ್ ಆಗಿರುತ್ತೆ. ಇನ್ ದಿಸ್ ವೇ ಆರ್ಥೋಸ್ಕೋಪಿ ಈಸ್ ವೆರಿ ಯೂಸ್ಫುಲ್ ಆ್ಯಂಡ್ ಇಟ್ಸ್ ವೆರಿ ಅಡ್ವಾನ್ಸಿಂಗ್ ಇನ್ ಸ್ಪೋರ್ಟ್ಸ್ ಫೀಲ್ಡ್. ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಅಂದರೆ ಬೇಗನೆ ರಿಕವರಿ ಆಗಬಹುದು, ಇದರಿಂದ ಅವ್ರಿಗೆ ಜಾಸ್ತಿ ಏನು ಪ್ರಾಬ್ಲಮ್ ಆಗಲ್ಲ ಆಫ್ಟರ್ ಸರ್ಜರಿ ಅಂತ ಹೇಳ್ತೀರಾ? ಹೌದು, ರಿಕವರಿ ಆಲ್ಮೋಸ್ಟ್ ಮುಂಚೆ ಮಾಡ್ತಕ್ಕಂಥ ಕೆಲವೊಂದು ಸರ್ಜರೀಸು, ನಾವು ಮುಂಚೆ ಇದೇ ಒಂದು ACL ರೀಕನ್ಸ್ಟ್ರಕ್ಷನ್ ಅಂತ ಸರ್ಜರಿ ಇರ್ಬೋದು, ಟ್ರೆಡಿಷನಲ್ ಮಾಡ್ಬೇಕಾದ್ರೆ ಓಪನ್ ಟೆಕ್ನಿಕ್ ಮಾಡೋದಲ್ಲೇ ಪೇಷಂಟ್ 5 ದಿನ ಹಾಸ್ಪಿಟಲ್ ಇರ್ತಿದ್ರು, 3 ತಿಂಗಳ ತನಕ ಅವ್ರಿಗೆ ರೆಸ್ಟ್, ಫಿಸಿಯೋಥೆರಪಿ, ಎಕ್ಸಸೈಸ್ ಬೇಕಾಗ್ತಿತ್ತು. ಈಗ ಲೇಟೆಸ್ಟ್ ಆಗಿ ಆರ್ಥೋಸ್ಕೋಪಿ ಸ್ಟಾರ್ಟ್ ಮಾಡಿ ಅದರಿಂದ ಅವ್ರು 3 ದಿನದಲ್ಲಿ ಅವ್ರದ್ದು ರಿಕವರಿ ಆಗೋ ಚಾನ್ಸ್ ಇರುತ್ತೆ. ಇವಾಗ ನ್ಯಾನೋಸ್ಕೋಪ್ ಅಂತ ಮಾಡ್ತಾ ಇದ್ದಾರೆ. ಅದು ಸಣ್ಣದೊಂದು ಹೇರ್ಗಿಂತ ಸ್ವಲ್ಪ ದೊಡ್ಡ ಇರ್ತಕ್ಕಂಥ ಸ್ಕೋಪಿಂದ ಹೋಗಿ ಒಳಗಡೆ ಹೋಗಿ ಟೆಸ್ಟ್ ಮಾಡೋದ್ರಿಂದ ಆಲ್ಮೋಸ್ಟ್ ಈ ಸರ್ಜರೀಸ್ ಎಲ್ಲ ಡೇ ಕೇರ್ ಸರ್ಜರಿ ಅಂತ ಹೇಳ್ತೀವಿ. ಅಂದರೆ ನಾವು ಪೇಷಂಟ್ ಬೆಳಗ್ಗೆ ಅಡ್ಮಿಟ್ ಆಗಿ ಸಾಯಂಕಾಲ ಡಿಸ್ಚಾರ್ಜ್. ನಾವು ಈಗ ಹೇಗೆ ಹೋಗಿ ಕೆಮ್ಮು ನೆಗಡಿ ಟ್ರೀಟ್ಮೆಂಟ್ ತೊಗೊಂಬರ್ತೀರೋ ಆ ಥರ ಇದನ್ನು ಸಿಂಪಲ್ಲಾಗಿ ಮಾಡ್ಬೋದು. ಬಿಕಾಸ್ ನಾವು ಆ ಸರ್ಜನ್ ಅಥವಾ ಡಾಕ್ಟರು ಆ ಸ್ಟ್ರಕ್ಚರ್ನ ರಿಪೇರ್ ಮಾಡೋಕ್ಕೆ ಫರ್ದರ್ ಏನು ಡ್ಯಾಮೇಜ್ ಮಾಡ್ತಾ ಇಲ್ಲ. ಹಾಗಾಗಿ ರಿಕವರಿ ಫಾಸ್ಟ್ ಆಗಿರುತ್ತೆ ಆ್ಯಂಡ್ ಡೆಫಿನೆಟ್ಲಿ
ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಡ್ರೆಸ್ ಮಾಡೋದ್ರಿಂದ ಇಟ್ ವಿಲ್ ಬಿ ಬೆಟರ್ ದೆನ್ ಕನ್ವೆನ್ಷನಲ್ ಟೆಕ್ನಿಕ್. ಈಗ ನೋವು ಕಾಣಿಸ್ಕೊಂಡಿದ ತಕ್ಷಣ ಯಾರು ಡಾಕ್ಟರ್ ಹತ್ರ ಹೋಗಲ್ಲ, ಮುಂದೂಡ್ತಾರೆ, ಅಯ್ಯೋ ಆಮೇಲೆ ತೋರಿಸ್ಕೊಳ್ಳೋಣ ಅಂತ ಹೇಳಿ. ಸೊ ಈ ಥರ ಮುಂದೂಡೋದ್ರಿಂದ ಕಾಂಪ್ಲಿಕೇಶನ್ ಏನಾಗುತ್ತೆ? ಈ ನೀ ರೀಪ್ಲೇಸ್ಮೆಂಟು ಯಾವಾಗ ಒಬ್ಬ ವ್ಯಕ್ತಿಗೆ ಬೇಕು ಅಂತ ರೆಕಮೆಂಡ್ ಮಾಡ್ಬೋದು ಡಾಕ್ಟರ್? ಅಗೇನ್ ಟೆಕ್ನಾಲಜಿ ಇಸ್ ದರ್. ಮುಂಚೆ ಹೆಂಗಿತ್ತು ಅಂತಂದರೆ ನಮಗೆ 60 ವರ್ಷ ಆಯಿತು, 70 ವರ್ಷ ಆಯಿತು, ನೀ ತುಂಬ ಸೌದೋಗ್ತಿದೆ, ಸೊ ಇನ್ನು ನಾನು ಬದುಕೋದೊಂದು 20 ವರ್ಷದಲ್ಲಿ ನಾನು ಈಗ ರೀಪ್ಲೇಸ್ ಮಾಡಿದ್ರೆ ಇನ್ನೊಂದು 10 ವರ್ಷ ಆದ್ಮೇಲೆ ಮತ್ತಿನ್ನೊಂದ್ಸರಿ ಸರ್ಜರಿ ಮಾಡಬೇಕಾಗುತ್ತೆ, ಇನ್ನು 10 ವರ್ಷ ಮುಂದಕ್ಕೆ ದುಃಖ ಮಾಡೋಣ ಆಮೇಲೆ ಸರ್ಜರಿ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಮುಂಚೆ ಇತ್ತು. ಈಗ ಟೆಕ್ನಾಲಜಿ ಎಲ್ಲ ಅಡ್ವಾನ್ಸ್ ಬಂದಿರೋದ್ರಿಂದ ನಾವು 10 ವರ್ಷ ನೋವು ಅನುಭವಿಸ್ಕೊಂಡು ಜೀವನ ಮಾಡೋಕ್ಕಿಂತ 10 ವರ್ಷ ತೊಂದರೆ ಇಲ್ದಂಗೆ ಸುಖವಾಗಿ ಜೀವನ ಮಾಡೋದು ಬೆಟರ್ ಆಪ್ಷನ್ ಅಂತ ಅನಿಸುತ್ತೆ. ಸೊ ಅಟ್ ದ ಎಂಡ್ ಆಫ್ 50-60 ಯಾವಾಗ ನಮಗೆ ಓಡಾಡೋಕ್ಕೆ ತೊಂದರೆ ಆಗ್ತದೆ, ನಾವು ಪರ್ಟಿಕ್ಯುಲರ್ಲಿ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಹೋಮ್ ಆ್ಯಂಬುಲೇಷನ್, ಕಮ್ಯುನಿಟಿ ಆ್ಯಂಬುಲೇಷನ್ ಅಂತ ಹೇಳ್ತೀವಿ. ಹೋಮ್ ಆ್ಯಂಬುಲೇಷನ್ ಅಂದರೆ ನಾವು ಮನೆ ಕೆಲಸ ಆರಾಮಾಗಿ ಮಾಡ್ಕೋಬೋದು. ನಾನು ಇದು ಬಾತ್ರೂಮ್ಗೆ ಹೋಗ್ತೀನಿ, ನಾನು ಇದು ಕಿಚನ್ಗೆ ಹೋಗ್ತೀನಿ, ಇದನ್ನು ಮಾಡ್ಕೋಬೋದು. ಬಟ್ ಮನೆಯಿಂದ ಒಂದು ಫಂಕ್ಷನ್ ಇದೆ, ಯಾರ್ದೋ ಬರ್ಡೇ ಇದೆ, ಇನ್ಯಾರ್ದೋ ಏನೋ ಒಂದು ಗೃಹಪ್ರವೇಶ ಇದೆ ಅಂತಂದಾಗ ಅಯ್ಯೋ ಅಲ್ಲಿ ಮೆಟ್ಲು ಹತ್ತಬೇಕು, ನನ್ನ ಕೈಲಿ ಆಗಲ್ಲ, ನಾನು ಮನೇಲೇ ಇರ್ತೀನಿ ಅನ್ನೋ ಆ್ಯಟಿಟ್ಯೂಡ್ ಬಂತು ಅಂದರೆ ಯು ಆರ್ ಬಿಕಮಿಂಗ್ ಎ ಹೋಮ್ ಆ್ಯಂಬುಲೇಟ್ರಿ, ಯು ಆರ್ ನಾಟ್ ಕಮ್ಯುನಿಟಿ ಆ್ಯಂಬುಲೇಟ್ರಿ. ಸೊ ಇವಾಗ ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಏನೇ ಕೆಲಸ ಮಾಡಬೇಕಾದ್ರೆ ಯು ಥಿಂಕ್ ಅದರಿಂದ ನನಗೆ ನೋವು ಜಾಸ್ತಿ ಬರುತ್ತೆ ಅಂತ ಯೋಚನೆ ಮಾಡಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗೋದ್ರಿಂದ ಬೇರೆ ತೊಂದರೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಬೆಸಿಟಿ ಆಗುತ್ತೆ, ನಿಧಾನಕ್ಕೆ ಹೈಪರ್ ಟೆನ್ಷನ್ ಬರುತ್ತೆ, BP ಬರುತ್ತೆ, ಈ ಥರ ಬೇರೆ ತೊಂದರೆಗಳು ಬರ್ತವೆ. ಇವನ್ನೆಲ್ಲ ಇನ್ನೊಂದು ಪ್ರಾಬ್ಲಮ್ಸ್ಗಳಿಗೆ ಆ್ಯಡ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನು ಈ ಸ್ಟೇಜಲ್ಲಿ ನಾವು ಆ ನೀ ತೊಂದರೆನ ಪೂರ್ತಿ ಸಾಲ್ವ್ ಮಾಡಿದ್ರೆ ಆಗ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರ್ತೀರ. ದೆನ್ ಈ ನೆಕ್ಸ್ಟ್ 10 ವರ್ಷ ನೀವೇನು ಜೀವನ ಮಾಡ್ತೀರಿ ದಟ್ ಇಸ್ ಮಚ್ ಮೋರ್ ಫ್ರೂಟ್ಫುಲ್. ಅದರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಓಕೆ ಡಾಕ್ಟರ್, ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಮೋರ್ ದ್ಯಾನ್ 20 to 25 ಇಯರ್ಸ್ ಅಂತ ಹೇಳ್ಬೋದು. ಎಷ್ಟೊಂದು ಸರ್ಜರಿಗಳು ಮಾಡಿದ್ದೀರಾ. ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರೆ ಒಂದು ಕುತೂಹಲ ಕೂಡ ಇದೆ ಜನಕ್ಕೆ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಮಿತ್ಸ್ ಇದೆ, ರೋಬೋಟ್ ಏನಾದ್ರು ಸರ್ಜರಿ ಮಾಡ್ತಾ ಹೀಗೆ ಅಂತ, ಏನು ಹೇಳ್ತೀರಾ ಇದ್ರು? ಸೊ ರೋಬೋಟಿಕ್ ಸರ್ಜರಿ ಅಂತಂದರೆ ಇಟ್ ಈಸ್ ನಾಟ್ ದಟ್ ರೋಬೋ ಬಂದು ಸರ್ಜರಿ ಮಾಡುತ್ತೆ ಅಂತಲ್ಲ. ಸೊ ನಾನು ಸರ್ಜರಿ ಮಾಡ್ಬೇಕಾದ್ರೆ ನನಗೆ ಸ್ಕ್ರೂ ಡ್ರೈವರ್ ಬೇಕು, ನನಗೆ ಏನು ಡ್ರಿಲ್ ಬೇಕು, ಅದೇ ರೀತಿ ರೋಬೋ ಒಂದು ಇನ್ಸ್ಟ್ರೂಮೆಂಟ್, ಅದನ್ನು ಯೂಸ್ ಮಾಡ್ಕೊಂಡು ನಾನು ಸರ್ಜರಿ ಮಾಡ್ತೀನಿ. ಸೊ ಜಸ್ಟ್ ಲೈಕ್ ಅದರ್ ಇನ್ಸ್ಟ್ರೂಮೆಂಟ್ ಥರ ನನಗೆ ಅದು ಒಂದು ಇನ್ಸ್ಟ್ರೂಮೆಂಟ್ ಇದೆ. ನನಗೆ ಅದು ಮಾಡಬೇಕಾದ್ರೆ ಈಗ ನಾನು ಸ್ಕ್ರೂ ಹಾಕಬೇಕಾದ್ರೆ ನನಗೆ ಡ್ರಿಲ್ ಬಿಟ್ ದೊಡ್ಡದಾಯಿತು ಅಂತಂದರೆ ಐ ವಿಲ್ ಚೇಂಜ್ ದ ಡ್ರಿಲ್ ಬಿಟ್. ಹಾಗೆ ನಾನು ರೋಬೋ ಮಾಡಬೇಕಾದ್ರೆ ರೋಬೋ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಐ ವಿಲ್ ಟೇಕ್ ಅವರ್ ಆ್ಯಂಡ್ ಡೂ ಇಟ್. ಸೊ ಇಟ್ ಈಸ್ ನಾಟ್ ದಟ್ ರೋಬೋನೇ ಸರ್ಜರಿ ಮಾಡುತ್ತೆ ಅಂತಲ್ಲ. ರೋಬೋ ಅನ್ನೋದು ನನ್ನ ಹತ್ರ ಒಂದು ಟೂಲ್ ಇದೆ. ಸೊ ಅದರಿಂದ ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ನನಗೀಗ 5 mm ಕಟ್ ಮಾಡಬೇಕು ಅಂದರೆ ನಾನು 5 mm ಕಟ್ ಮಾಡ್ತೀನಿ ಅಂತ ಆ್ಯಕ್ಯುರಸಿಯಾಗಿ ಬೇಕು ಅಂದಾಗ ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ. ನನಗೆ ಕನ್ವೆನ್ಷನಲ್ ನಾನು ಮಾಡ್ಬೇಕಾದ್ರೆ ನಾನು ಅದಕ್ಕಿಂತ ಬೆಟರ್ ಮಾಡ್ತೀನಿ ಅಂದರೆ ಆಲ್ವೇಸ್ ಐ ಅಪ್ಪರ್ ಹ್ಯಾಂಡ್, ಐ ಕ್ಯಾನ್ ಅದನ್ನು ತೆಗೆದುಬಿಟ್ಟು ನಾನು ಮಾಡ್ಬೋದು. ಸೊ ಹಾಗೆ ಬಟ್ ರೋಬೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಿದೆ ಅಂತಂದರೆ ನಾರ್ಮಲಿ ಪರ್ಟಿಕ್ಯುಲರ್ಲಿ ರೀಪ್ಲೇಸ್ಮೆಂಟ್ ಸರ್ಜರಿ ಬಂದಾಗ ನಾವು ಮುಂಚೆ ಕನ್ವೆನ್ಷನಲ್ ಸರ್ಜರಿ ಮಾಡಬೇಕಾದ್ರೆ ಒಂದು ಸಣ್ಣ ಬ್ಲೇಡಿಂದ ನಾವು ಮೂಳೆ ಯಾವ್ದು ಸೌದಿದೆ ಆ ಭಾಗನ ನಾವು ತೆಗಿತಾ ಇದ್ವಿ. ಇದು ತೆಗಿಯೋಕ್ಕೆ ಅದು ಒಂದೊಂದು ಸ್ವಲ್ಪ ಅದು ಅಗಲ ಇರ್ತಿತ್ತು. ವೆನ್ ಇಟ್ ಈಸ್ ಮೂವಿಂಗ್ ಇಟ್ ಟೆಂಟ್ ಟು ಕಟ್ ದ ಸರೌಂಡಿಂಗ್ ಸ್ಟ್ರಕ್ಚರ್, ಸುತ್ತಮುತ್ತ ಮಾಂಸನ ಕಟ್ ಮಾಡ್ತಾಯಿತ್ತು. ಅದು ಕಟ್ ಮಾಡ್ದಲ್ಲೇ ಇರಲಿ ಅಂತ ನಾವು ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಿ ಫ್ರೀಯಾಗಿ ಇಡಬೇಕಾಗುತ್ತೆ. ಆಮೇಲೆ ಅದು ನಾವು ಆ ಬ್ಲೇಡ್ ಯೂಸ್ ಮಾಡ್ಬೇಕಾದ್ರೆ ಕಾಲನ್ನ ತುಂಬ ಮಡಚಿ ಉದ್ದ ಆ ಥರ ಎಲ್ಲ ತಿರ್ಗಮರ್ಗ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಈ ರೋಬೋದಲ್ಲಿ ಏನಿದೆ, ಈ ರೋಬೋ ಒಂದು ಪೆನ್ ಥರ ಇದೆ, ಅದ್ರ ಮುಂದೆ 6 mm ಬರ್ ಇರುತ್ತೆ. ಈ ಬರ್ರು ಹೋಗಿ ಆ ಮೂಳೆನ ತೆಗೆಯುತ್ತೆ. ಸೊ 6 mm ಬರ್ ಹೋಗಲಿಕ್ಕೆ ಜಾಗ ಬೇಕಾಗಿರೋ ತುಂಬ ಕಡಿಮೆ. ಹಾಗಾಗಿ ನಾನು ಮಸಲ್ನ ಕಟ್ ಮಾಡೋ ಚಾನ್ಸಸ್ ಕಡಿಮೆ. ಅದೇ ರೀತಿ ನನ್ನ ಕಾಲನ್ನ ಒಂದು ಮಡಚಿ ಒಂದು ಪೊಸಿಷನ್ ಇಟ್ಬಿಟ್ರೆ ರೋಬೋ ಎಲ್ಲ ಕಡೆ ಹೋಗಿ ಕಟ್ ಮಾಡ್ಕೊಂಬರುತ್ತೆ. ನಾನು ತಿರ್ಗಾಮರ್ಗ ಕಾಲು ಮಡಚಿ ಉದ್ದ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಟಿಶ್ಯೂ ಹ್ಯಾಂಡ್ಲಿಂಗ್ ಕಡಿಮೆ ಮಾಡೋದ್ರಿಂದ ಡೆಫಿನೆಟ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಇದು ನಾವು ಹೇಳೋದಲ್ಲ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಈ ರೀಪ್ಲೇಸ್ಮೆಂಟ್ ಸರ್ಜರೀಸ್ ವೆನ್ ವಿ ಡೂ ಕನ್ವೆನ್ಷನಲಿ ಇಂಟರ್ಲೂಕಿನ್ 6 ಅಂತ ಹೇಳ್ತಾರೆ. ಸೊ ಅದನ್ನೊಂದು ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಎಷ್ಟು ಇನ್ಫ್ಲಮೇಷನ್ ಆಗುತ್ತೆ ಅಂತ ಚೆಕ್ ಮಾಡೋಕ್ಕೆ ರೋಬೋದಿಂಗ ಮಾಡಿದಾಗ ಆ ಇನ್ಫ್ಲಮೇಟರಿ ಎಲ್ಲ ಕಡಿಮೆ ಇರುತ್ತೆ. ಯಾಕಂದರೆ ಟಿಶ್ಯೂ ಹ್ಯಾಂಡ್ಲಿಂಗ್ ಕಡಿಮೆ ಇರುತ್ತೆ. ಸೊ ಈ ಟಿಶ್ಯೂ ಹ್ಯಾಂಡ್ಲಿಂಗ್ ಕಡಿಮೆ ಆದಾಗ ಆಟೋಮೆಟಿಕಲಿ ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ ಆಗ್ತದೆ. ಮತ್ತು ನಾವು ಕಟ್ ಮಾಡೋದು ಕಡಿಮೆ ಇರೋದ್ರಿಂದ ಮಸಲ್ ಕಟ್ಟಿಂಗ್ ಇರೋದ್ರಿಲ್ಲ. ಮಸಲ್ ಕಟ್ಟಿಂಗ್ ಇರೋದ್ರಿಂದ ಯಾವುದೇ ನಾವು ಮಸಲ್ ಕಟ್ ಮಾಡಿದ್ರೆ ಅದು 1 ಪವರ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ರಿಕವರಿ ಮಾಡಬೇಕಾದ್ರೆ ಆ 1 ಪವರ್ ಜಾಸ್ತಿ ಮಾಡೋಕ್ಕೋಸ್ಕರ ತುಂಬ ಎಕ್ಸಸೈಸು, ಫಿಸಿಯೋಥೆರಪಿ ಇದನ್ನು ಮಾಡಬೇಕಾಗುತ್ತೆ. ಸೊ ಆ ಮಸಲ್ ಪವರ್ ಕಡಿಮೆ ಆಗದಲ್ಲೇ ಇರೋದ್ರಿಂದ ಫಿಸಿಯೋಥೆರಪಿ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ. ಸೊ ಇದೆಲ್ಲ ಫ್ಯಾಕ್ಟರಿಂದ ಆಟೋಮೆಟಿಕ್ಲಿ ಬ್ಲಡ್ ಲಾಸ್ ಕಡಿಮೆ ಇರುತ್ತೆ, ಬರ್ತಕ್ಕಂಥ ಪೇಯ್ನ್ ಕಡಿಮೆ ಇರುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಬಿಕಮಿಂಗ್ ಬೆಟರ್. ದಟ್ಸ್ ವೈ ಕಂಫರ್ಟಬಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಬೇರೆ ಟ್ರೆಡಿಷನಲ್ ಟ್ರೀಟ್ಮೆಂಟ್ಗೆ ನಾವು ಕಂಪೇರ್ ಮಾಡಿದಾಗ ತುಂಬಾ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಇರುತ್ತೆ, ಅಕ್ಯುರಸಿ ಜಾಸ್ತಿ ಇರುತ್ತೆ. ಹೌದು, ಈ ಅಕ್ಯುರಸಿ ಜಾಸ್ತಿ ಅಂತಿರಲ್ಲ. ಈ ಅಕ್ಯುರಸಿ ಯಾವ ಮಟ್ಟಿಗೆ ಜಾಸ್ತಿ ಆಗ್ತಿದೆ ಅಂತಂದರೆ, ಮುಂಚೆ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತಂದರೆ 2 ಮೂಳೆ ಡ್ಯಾಮೇಜ್ ಆಗಿದ್ದಾಗ, ಒಂದು ಪಾರ್ಟ್ ಡ್ಯಾಮೇಜ್ ಆಗಿದ್ರು ನಾವು ಪೂರ್ತಿ ನೀ ತೆಗೆದು ಬೇರೆ ನೀನ ಚೇಂಜ್ ಮಾಡ್ತೀವಿ. ದಿಸ್ ಇಸ್ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಅದನ್ನು ಮುಂಚೆನೂ ಯಾವ ಭಾಗ ಡ್ಯಾಮೇಜ್ ಆಗಿದೆ ಅದನ್ನು ಮಾತ್ರ ತೆಗೆದು ಚೇಂಜ್ ಮಾಡ್ತಿದ್ರು. ದಟ್ ಇಸ್ ಯೂನಿಕಾಂಡಲರ್ ನೀ. ಯಾವ ಭಾಗ ಡ್ಯಾಮೇಜ್ ಆಗಿದೆ ಅದನ್ನು ಮಾತ್ರ ಚೇಂಜ್ ಮಾಡ್ತಿದ್ರು. ಮುಂಚೆ ಈ ಯೂನಿಕಾಂಡಲ್ ನೀ ಮಾಡಬೇಕಾದ್ರೆ ನಮ್ದು ಹ್ಯೂಮನ್ ಹ್ಯಾಂಡ್ ಇನ್ವಾಲ್ವ್ ಆಗಿಂದ ಇಟ್ ಇಸ್ ಟೆಕ್ನಿಕಲಿ ವೆರಿ ಡಿಮ್ಯಾಂಡಿಂಗ್. ಹಾಗಾಗಿ ಅದು ಅಷ್ಟು ಪಾಪ್ಯುಲರಾಗಿ ಆಗ್ತಿರಲಿಲ್ಲ. ಸೊ ಇವಾಗ ರೋಬೋ ಬಂದಮೇಲೆ ಸಿನ್ಸ್ ಪ್ರಿಸಿಷನ್ ಇಸ್ ದರ್, ನಾವು ಒಂದೇ ಪಾರ್ಟ್ ಮಾತ್ರ ತೆಗೆದು ಅದನ್ನು ಕರೆಕ್ಟಾಗಿ ಅದೇ ಶೇಪಿಗೆ ಹಾಕೋದನ್ನ ಇಟ್ ಇಸ್ ಮಚ್ ಮೋರ್ ಈಸಿಯರ್ ವಿತ್ ದ ರೋಬೋ.
ಹಾಗಾಗಿ ನಾವು ಮುಂಚೆ ನೀ ಡ್ಯಾಮೇಜ್ ಆಗಿದೆ, ಒಂದು ಕಡೆ ಡ್ಯಾಮೇಜ್ ಇದೆ, ಹಿ ನೀಡ್ಸ್ ರಿಪ್ಲೇಸ್ಮೆಂಟ್ ಅಂತಿದ್ವಿ. ಇವಾಗ ನಾವು ಎಲ್ಲಿ ಡ್ಯಾಮೇಜ್ ಆಗಿದೆ ಅದು ಮಾತ್ರ ಚೇಂಜ್ ಮಾಡ್ಬೋದಾ, ನಾವು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿ ಅದ್ರ ಪ್ರಕಾರ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ. ದೇರ್ ಇಸ್ ನಾಟ್ ಸಮಥಿಂಗ್ ವಿಚ್ ಇಸ್ ದೇರ್ ಇನ್ ದ ಪಾಸ್ಟ್, ಬಟ್ ಅಷ್ಟು ಪಾಪ್ಯುಲರ್ ಆಗಿ ಇರಲಿಲ್ಲ, ಯಾಕಂದರೆ ಅದಕ್ಕೆ ಅಕ್ಯುರಸಿ ಜಾಸ್ತಿ ಬೇಕಾಗ್ತಿತ್ತು. ಇವಾಗ ರೋಬೋ ಇರೋದ್ರಿಂದ ಅಕ್ಯುರಸಿ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಯುನಿಕಾಂಡಲ್ ನೀ ರಿಪ್ಲೇಸ್ಮೆಂಟ್ ಅನ್ನೋದು ತುಂಬ ಕಾಮನ್ ಆಗಿ ಕಂಡು ಬರ್ತಾ ಇದೆ ಈಗ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಈ ರೋಬೋಟಿಕ್ ಸರ್ಜರಿ ಅಂದರೆ ಏನು, ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಏನಾದ್ರು ಒಂದು ಮಂಡಿ ನೋವಿಂದ ಬಳಲ್ತಾ ಇದ್ರೆ ಡಿಲೇ ಮಾಡಬೇಡಿ, ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಈ ಒಂದು ಮಂಡಿ ನೋವು ಬಗ್ಗೆ ಸಾಕಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ಸೆಗ್ಮೆಂಟಲ್ಲಿ. ಅಲ್ಲಿವರೆಗೂ ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ವಿಜಯ್ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ಈ ರೋಬೋಟಿಕ್ ಸರ್ಜರಿ ಬಗ್ಗೆ ನಾವು ತಿಳ್ಕೊಂಡ್ವಿ, ಮಂಡಿ ನೋವಿಗೆ ಅದು ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಟ್ರೀಟ್ಮೆಂಟ್ ಅಂತ. ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಯಾವ ಥರ, ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡೋಕೆ ನಮ್ಮ ಜೊತೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ RR ನಗರದಲ್ಲಿರುವ ಸ್ಪರ್ಶ್ ಹಾಸ್ಪಿಟಲ್ನ ಫೇಮಸ್ ಡಾಕ್ಟರ್ ರವಿ ಪ್ರಸಾದ್ ಕಟ್ಟಿಮನೆ ಇದ್ದಾರೆ. ಇವರು ಫೇಮಸ್ ಆರ್ಥೋಪೆಡಿಕ್ ಸರ್ಜನ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್. ಇವ್ರನ್ನ ಮಾತಾಡ್ಸೋಣ. ನಮಸ್ತೆ ಡಾಕ್ಟರ್. ಓಕೆ, ಈಗ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂತ ಹೇಳೋದು ಯಾವ ಟೈಮಲ್ಲಿ ಅಗತ್ಯ ಆಗುತ್ತೆ, ಎಷ್ಟು ಸೇಫ್ ಇದು ಡಾಕ್ಟರ್? ಸೊ ಮೇಡಮ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ನಾವು ಈಗ ಕೆಲವು ಪೇಷಂಟ್ಸಿಗೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ, ಅಥವಾ ಆ್ಯಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್, ಬಟ್ಟೆ ಹಾಕೊಳೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಟಾಯ್ಲೆಟಿಗೆ ಹೋಗೋದಿರ್ಬೋದು, ಮನೇಲೇ ಓಡಾಡೋದಿರ್ಬೋದು. ಈ ಥರ ಪೇನ್ ಇದ್ದಾಗ ದೇ ವಿಲ್ ನೀಡ್ ಎ ಜಾಯಿಂಟ್ ರಿಪ್ಲೇಸ್ಮೆಂಟ್. ಮತ್ತು ರೆಸ್ಟ್ ಪೇನ್ ಅಂತ ನೈಟ್ ಪೇನ್ ಅಂತೀವಿ. ಸಿಂಪಲ್ ಕುತ್ಕೊಂಡು ಎದ್ದೇಳ್ಬೇಕಾದ್ರೆ ನೋವಾಗೋದು ಅಲ್ವಾ, ಆ್ಯಂಡ್ ಮಲ್ಕೊಳಕ್ಕೆ ಹೋದಾಗ ನೋವಾಗೋದು, ಇವಾಗೂ ಕೂಡ ಎಫೆಕ್ಟ್ ಆದರೆ, ಆಮೇಲೆ ಡೈಲಿ ಯಾರು ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದಾರೆ, ಆಲ್ಮೋಸ್ಟ್ ಎವ್ರಿ ಡೇ ಅವ್ರಿಗೆ ಪೇನ್ ಕಿಲ್ಲರ್ಸ್ ಬೇಕು, ಇಂಥ ಪೇಷಂಟ್ಸಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಖಂಡಿತ ಬೇಕಾಗುತ್ತೆ. ಹೆಚ್ಚಾಗಿ ಯಾವ ಜಾಯಿಂಟ್ನ ರಿಪ್ಲೇಸ್ ಮಾಡಲಾಗುತ್ತೆ ಡಾಕ್ಟರ್? ಜನರಲಿ ನೀ ಜಾಯಿಂಟ್ ಈಸ್ ಮೋಸ್ಟ್ ಕಾಮನ್ಲಿ ಚೇಂಜ್. ಹೌದು, ನೀ ಜಾಯಿಂಟ್, ಮಂಡಿ ನೋವು. ಹೌದು, ಮಂಡಿ, ಎಸ್, ಕರೆಕ್ಟ್. ಸೊ ಮಂಡಿ ಏನಾಗುತ್ತೆ ಅಂದರೆ ಹೈಯೆಸ್ಟ್ ಸ್ಟ್ರೆಸ್ ಬೀಳೋದು ಮಂಡಿ ಮೇಲೆ. ನಮ್ಮ ಬಾಡಿ ಸ್ಟ್ರಕ್ಚರ್ ನೋಡಿದರೆ ಹಿಪ್ ಜಾಯಿಂಟ್ ಒಂಥರ ಸೆಂಟ್ರಲ್ಲಿ ಆಗಿಬಿಡುತ್ತೆ, ವೆಲ್ ಪ್ರೊಟೆಕ್ಟೆಡ್ ಬೈ ಮಸಲ್ಸ್. ಅಲ್ಲಿ ಮಸಲ್ ಕವರೇಜ್ ತುಂಬ ಇದೆ, ಬಟ್ ನಿಮ್ಮ ನೀ ನೋಡಿಕೊಂಡ್ರೆ ಸರೌಂಡಿಂಗ್ ಮಸಲ್ಸ್ ಹೆಚ್ಚಿಗೆ ಇಲ್ಲ ಅಲ್ಲಿ. ಸೊ ಏನಾಗುತ್ತೆ, ಮಸಲ್ ತುಂಬ ಸ್ಟ್ರೆಂತ್ ತೊಗೊಳಲ್ಲ ನಮ್ಮ ಬಾಡಿ ವೇಟನ್ನು, ಎಲ್ಲ ವೇಟ್ ಏನಾಗುತ್ತೆ ಜಾಯಿಂಟ್ ಥ್ರೂ ಹೋಗುತ್ತೆ. ಆ್ಯಂಡ್ ನೀ ಜಾಯಿಂಟ್ ಈಸ್ ನಾಟ್ ಎ ಹಿಂಜ್ ಜಾಯಿಂಟ್. ಹಿಂಜ್ ಅಂದರೆ ಒಂದೇ ಸರಿ ಮೂಮೆಂಟ್ ಮಾಡೋದು, ಅಲ್ಲಿ ರೊಟೇಷನಲ್ ಮೂಮೆಂಟ್ ಕೂಡ ಇರುತ್ತೆ. ಸೊ ಮಲ್ಟಿಪಲ್ ಡೈಮೆನ್ಷನ್ ಮೂಮೆಂಟ್ ಇರೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನೀಗೆ, ಆ್ಯಂಡ್ ನೀ ಈಸ್ ಆಲ್ಸೋ ಮೋರ್ ಪ್ರೋನ್ ಫಾರ್ ಇಂಜುರೀಸ್. ಮತ್ತು ಬಾಡಿ ವೇಟ್ ಕೂಡ ಹೈಯೆಸ್ಟ್ ನೀ ಜಾಯಿಂಟ್ ಮೇಲೆ ಹೋಗುತ್ತೆ. ಸೊ ಇದೆಲ್ಲ ಕಾರಣದಿಂದ ನೀ ಜಾಯಿಂಟ್ ಆರ್ಥರೈಟಿಸ್ ಜಾಸ್ತಿ. ಡಾಕ್ಟರ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಕೆಲವರಿಗೆ ಏಜ್ ಫ್ಯಾಕ್ಟರ್ ಇರುತ್ತೆ, ಅವ್ರಿಗೆ ಆ ಟೈಮಲ್ಲಿ ಸರ್ಜರಿ ಮಾಡಿಸ್ಕೊಳ್ಬೋದು ಅನ್ನೋ ಕ್ವಶನ್ ಕೂಡ ಇರುತ್ತೆ. ಹೇಗೆ ಇದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಯಾರಿಗೆ? ಸೊ ಕರೆಕ್ಟಾಗಿ ಹೇಳಬೇಕಂದ್ರೆ ದೆರ್ ಈಸ್ ನೋ ಏಜ್ ಸ್ಪೆಸಿಫಿಕೇಷನ್. ಈಗ ರೊಮೊಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಸ್ ಕೆಲವೊಬ್ಬರು 20 ವರ್ಷದವ್ರು ಇರ್ತಾರೆ, ಅವ್ರಿಗೂ ಕೂಡ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಮುಂಚೆ ಒಂದು ಕಾನ್ಸೆಪ್ಟ್ ಇತ್ತು 60-70 ಮೇಲೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಂತ. ಈಗ 20-30 ವರ್ಷದಂಥ ಯಂಗ್ ಪರ್ಸನ್ಸ್ ಕೂಡ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಳಗಾಗಿ ದೇ ಆರ್ ಲೀಡಿಂಗ್ ಎ ನಾರ್ಮಲ್ ಲೈಫ್, ಏನೂ ತೊಂದರೆ ಇಲ್ಲ. ಸೊ ಇದು ಸಿಮ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಏಜ್ ಮೇಲೆ ಡಿಪೆಂಡ್ ಆಗಲ್ಲ. ಈಗಿರುವ ಟೆಕ್ನಾಲಜಿಗೆ ಯಂಗರ್ ಪೇಷಂಟ್ಸಿಗೆ ಕೂಡ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸಕ್ಸಸ್ಫುಲಿ ಮಾಡ್ಬೋದು. ಮತ್ತು ಅರೌಂಡ್ 25-30 ಇಯರ್ಸ್ ಲಾಂಗಿವಿಟಿ ಇರುತ್ತೆ ಆನ್ ಎನ್ ಎವರೇಜ್ ಒಂದು ಸರಿ ರಿಪ್ಲೇಸ್ ಮಾಡಿದರೆ. ಸೊ ನಥಿಂಗ್ ಟು ವರಿ. ಏನೆಲ್ಲ ಹೊಸ ಟೆಕ್ನಾಲಜಿ ನಾವು ಕಾಣ್ಬೋದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನೋ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ? ಸೊ ಮುಂಚೆ ಏನು ಬರ್ತಿತ್ತು ಅಂದರೆ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಇತ್ತು. ಓಲ್ಡ್ ಕಾನ್ಸೆಪ್ಟಲ್ಲಿ ಒಂದೇ ಥರ ಪ್ರೊಸೆಸಸ್ ಇತ್ತು. ನಾವು ಡಿಪೆಂಡಿಂಗ್ ಆನ್ ದ ಪೇಷಂಟ್ಸ್ ಅನಾಟಮಿ ನಾವು 3D ಮ್ಯಾಪಿಂಗ್ ಮಾಡಿಕೊಂಡು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ರೋಬೋಟಿಕ್ ಸರ್ಜರಿ ಬಂದಿದೆ, ಅದರಲ್ಲಿ ನಾವು ಮುಂಚೆನೇ CT ಸ್ಕ್ಯಾನ್ ತೊಗೊಂಡು ಪೇಷಂಟ್ಸ್ ಅನಾಟಮಿನ ಸ್ಟಡಿ ಮಾಡಿ ಅವ್ರಿಗೆ ಯಾವ ಸೈಜ್ ಬೇಕಾಗುತ್ತೆ ಅದೇ ಸೈಜ್ ಇಂಪ್ಲಾಂಟನ್ನು ಹಾಕ್ಬೋದು. ಅಲೈನ್ಮೆಂಟ್ ಆಲ್ಸೋ ಚೇಂಜಸ್ ಬಿಕಾಸ್ ಆಫ್ ರೋಬೋಟಿಕ್ ಟೆಕ್ನಾಲಜಿ. ಸೊ ಅಲೈನ್ಮೆಂಟನ್ನು ನಾವು ವಿ ಕ್ಯಾನ್ ಪುಟ್ ಇನ್ ಎ ಬೆಟರ್ ಅಲೈನ್ಮೆಂಟ್. ಸೊ ಈ ಥರದಿಂದ ಲಾಂಗಿವಿಟಿ ಜಾಸ್ತಿ ಇರುತ್ತೆ ಇಂಪ್ಲಾಂಟ್. ಓಕೆ, ಈಗ ಸರ್ಜರಿ ಆದಮೇಲೆ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ, ಮೇಂಟೆನೆನ್ಸ್ ಅನ್ನೋದು, ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಸುಮಾರು ಜನ ಅನ್ಕೋತಾರೆ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಬಿಟ್ರೆ ಆಯಿತು ನಮ್ಮದೆಲ್ಲ ಕೆಲಸ ಮುಗೀತು, ಡನ್ ಆ್ಯಂಡ್ ಡಸ್ಟೆಡ್. ಇಲ್ಲ, ನೀ ರಿಪ್ಲೇಸ್ಮೆಂಟ್ ಓನ್ಲಿ 50% ಆಫ್ ದ ಹೋಲ್ ಪ್ರೊಸೆಸ್. ನೆಕ್ಸ್ಟ್ 50% ಪೇಷಂಟ್ ಮತ್ತು ಫಿಸಿಯೋಥೆರಪಿಸ್ಟ್ ಕೈಲಿರುತ್ತೆ ಅವ್ರ ಇಂಪ್ರೂವ್ಮೆಂಟ್ ಹೆಂಗೆ ಆಗಬೇಕು ಅಂತ. ಸೊ 2 to 3 ವೀಕ್ಸ್ ಕಂಪಲ್ಸರಿ ಫಿಸಿಯೋಥೆರಪಿ ಬೇಕು, ಎಕ್ಸಸೈಸ್ ಮಾಡಬೇಕು, ಇಲ್ಲಾಂದರೆ ನೀ ಸ್ಟಿಫ್ ಆಗುತ್ತೆ, ಆಮೇಲೆ ಪೇನ್ ಕೂಡ ಕಡಿಮೆ ಆಗಲ್ಲ. ಸೊ ರಿಪ್ಲೇಸ್ಮೆಂಟ್ ಆದಮೇಲೆ ಫಿಸಿಯೋಥೆರಪಿ ಮತ್ತು ಎಕ್ಸಸೈಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಓಕೆ, ಈಗ ಈ ಜಾಯಿಂಟ್ ರಿಪ್ಲೇಸ್ಮೆಂಟು ಏನು ಬೇಡಪ್ಪ, ಟ್ರೀಟ್ಮೆಂಟು ಏನು ಬೇಡ, ನಾವು ಕೇರ್ಫುಲ್ ಆಗಿರಬೇಕು ಅಂತ ಹೇಳಿದ್ರೆ ಏನು ಟಿಪ್ಸ್ ಕೊಡ್ತೀರಾ ಈಗಿನ ಒಂದು ಯೂತ್ಸ್ಗಳಾಗಿರ್ಬೋದು? ಯಾಕೆಂದರೆ ಇಂಜುರಿ ಮಾಡ್ಕೊಳ್ಳೋದು ಅವರೇ ಜಾಸ್ತಿ, ಏನು ಹೇಳ್ತೀರಾ ಡಾಕ್ಟರ್? ಸೊ ದೇರ್ ಆರ್ 2 ಎಕ್ಸ್ಟ್ರೀಮ್ಸ್ ಆಫ್ ಪೀಪಲ್. ಒಬ್ಬರು ತುಂಬ ಸೆಡೆಂಟರಿ ಜನ ಇದ್ದಾರೆ ನಮ್ಮಲ್ಲಿ, ನೆಟ್ಫ್ಲಿಕ್ಸು, ಅಮೆಝಾನು, ಆಲ್ ದಟ್ ಸ್ಟಫ್ ನೈಟ್ ನೋಡ್ಕೊಂಡು ಆರಾಮ್ ಚಿಲ್ಲಾಗಿ ವೀಕೆಂಡ್ ಸ್ಪೆಂಡ್ ಮಾಡ್ತಾರೆ. ಇನ್ನು ತುಂಬ ಕಡಿಮೆ ಸ್ಪೆಕ್ಟ್ರಮ್ ಇರೋ ಜನನು ದೇ ಗೋ ಔಟ್ ಆ್ಯಂಡ್ ಡೂ ಲಾಟ್ ಆಫ್ ಆ್ಯಕ್ಟಿವಿಟೀಸ್. ಅದೊಂಥರ ಎಕ್ಸ್ಟ್ರೀಮ್ ಎಂಡ್ಸ್ ಇದೆ. ತುಂಬ ಸೆಡೆಂಟರಿ ಲೈಫ್ ಸ್ಟೈಲ್ ಲೀಡ್ ಮಾಡಿದರೆ ಒಬೆಸಿಟಿ ಬರುತ್ತೆ, ಯು ಪುಟ್ ಆನ್ ವೇಟ್ ಆ್ಯಂಡ್ ದಟ್ ವಿಲ್ ಪುಟ್ ಮೋರ್ ಪ್ರೆಷರ್ ಆನ್ ದ ಜಾಯಿಂಟ್ಸ್. ಸೊ ಅವರಿಗೆ ಅರ್ಲಿ ಆರ್ಥರೈಟಿಸ್ ಇರುತ್ತೆ.
ತುಂಬ ಎಕ್ಸೆಸಿವ್ ಆ್ಯಕ್ಟಿವಿಟಿ ವಿದೌಟ್ ಸೂಪರ್ವಿಷನ್ ವಿದೌಟ್ ಎನಿ ಪ್ರಿಕಾಷನ್ಸ್ ಆಗಿ ತೊಗೊಂಡ್ರೆ ವಾರ್ಮಪ್ ಮಾಡದೆ ಮಾಡಿದರೆ ಅವ್ರಿಗೂ ಕೂಡ ಜಾಯಿಂಟ್ ಇಂಜುರೀಸ್ ಆಗುತ್ತೆ. ಸೊ ಟೂ ಮಚ್ ಈಸ್ ಟೂ ಬ್ಯಾಡ್ ಅಂತಾರೆ. ಯಾವುದನ್ನು ಎಕ್ಸ್ಟ್ರೀಮ್ ಮಾಡಬಾರ್ದು. ಅಂಡರ್ ಸೂಪರ್ವಿಷನ್ ಎಕ್ಸಸೈಸ್ ಮಾಡಿದ್ರೆ ಇಟ್ಸ್ ಎ ಐಡಿಯಲ್ ವೇ. ಆ್ಯಂಡ್ ಆದಷ್ಟು ಇಂಪ್ಯಾಕ್ಟಿಂಗ್ ಆ್ಯಕ್ಟಿವಿಟೀಸ್ ಕಡಿಮೆ ಮಾಡಬೇಕು. ಲೈಕ್ ರನ್ನಿಂಗ್ ಆರ್ ಜಂಪಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್, ವಾಕಿಂಗ್ ಆರ್ ದ ಬೆಸ್ಟ್ ಎಕ್ಸಸೈಸಸ್ ಫಾರ್ ಎನಿ ಜಾಯಿಂಟ್ಸ್. ಇದು ಜೆನೆಟಿಕ್ ಕಾಸು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ? ಆಲ್ಮೋಸ್ಟ್ ಒಂದು 10 to 20% ಜೆನೆಟಿಕ್ ಇರುತ್ತೆ. ನಮ್ಮ ಮನೇಲಿ ಯಾರಿಗೋ ನಮ್ಮ ತಂದೆ ತಾಯಿಗೋ ಅಜ್ಜ ಅಜ್ಜಿಗೋ ಇರುತ್ತೆ ಆರ್ಥ್ರೈಟಿಸು. ಸೊ ಅದರಿಂದ ಬರೋದು. ಬಟ್ ಮೆಜಾರಿಟಿ ಈಸ್ ಲೈಫ್ ಸ್ಟೈಲ್ ಡಿಪೆಂಡೆಂಟ್. ಮತ್ತೆ ಈಗಿನ ಜನ್ರೇಷನ್ ಕೂತಲ್ಲೇ ಕೆಲಸ ಮಾಡೋದು ಜಾಸ್ತಿ, ಮೂಮೆಂಟ್ಸ್, ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದೇ ಇರಲ್ಲ ಅಂಥವ್ರಿಗೆ ಏನು ಹೇಳ್ತಾರೆ? ಬಿಕಾಸ್ ಅದರಿಂದ ಕೂಡ ಜಾಯಿಂಟ್ಸ್ ಪೇನ್ಗಳು ಬರೋ ಸಾಧ್ಯತೆ 100%. ಈಗ ನೋಡಿ ನಮ್ಮ ಹಿರಿಯರನ್ನೆಲ್ಲ ನೋಡಿದರೆ ಅವರು ಹಳ್ಳಿಲಿ ಕೆಲಸ ಮಾಡ್ಕೊಂಡು ಆರಾಮ್ 80 ವರ್ಷ ತನಕನೂ ತೋಟಕ್ಕೆ ಹೋಗ್ತಾರೆ. ಅವ್ರದ್ದು ಏನಿಲ್ಲ ಸೀಕ್ರೆಟ್, ಮುದ್ದೆ ತಿಂತಾರೆ, ರೊಟ್ಟಿ ತಿಂತಾರೆ, ಪಲ್ಯ ತಿಂತಾರೆ. ಆ್ಯಂಡ್ ದೇ ಆರ್ ಫಿಸಿಕಲಿ ಆ್ಯಕ್ಟಿವ್, ಮೆಂಟಲಿ ದೇ ಆರ್ ಮೋರ್ ಸ್ಟೇಬಲ್. ಯಂಗರ್ ಜನ್ರೇಷನ್ ನಮ್ಮ ಸಿಟಿಲಿ ನೋಡಿದರೆ ದೇರ್ ಲೈಫ್ ಸ್ಟೈಲ್ ಈಸ್ ವೆರಿ ಸೆಡೆಂಟ್ರಿ. ಸೊ ಡೆಫಿನೆಟ್ಲಿ ದ ಮೋರ್ ಆ್ಯಕ್ಟಿವ್ ಯು ಆರ್, ಮೋರ್ ಹೆಲ್ದಿಯರ್ ಯು ವಿಲ್ ಬಿ. ಸೂಪರ್ ಡಾಕ್ಟರ್, ಒಳ್ಳೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಮೂಳೆಗಳು ಗಟ್ಟಿ ಇರಬೇಕು, ಬಲಿಷ್ಠರಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೇಬೇಕಾಗತ್ತೆ. ಏನೇ ಸಮಸ್ಯೆ ಇರಲಿ, ಇನ್ ಟೈಮ್ ಟ್ರೀಟ್ಮೆಂಟ್ ಬೆಸ್ಟ್ ಸೊಲ್ಯೂಷನು. ಸೊ ಸ್ಪರ್ಶ್ ಹಾಸ್ಪಿಟಲ್ ಆಲ್ವೇಸ್ ದೇರ್ ಫಾರ್ ಯು ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿ ನಿಮಗೋಸ್ಕರ ಎಲ್ಲೂ ಹೋಗಬೇಡಿ ಆಫ್ಟರ್ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ವಿಜಯ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ ಫ್ರೆಂಡ್ಸ್. ಉತ್ಸಾಹ, ಲವಲವಿಕೆ, ಆಕ್ಟಿವ್ನೆಸ್ ಇವೆಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ. ಮತ್ತೆ ವಾಪಸ್ ಪಡ್ಕೋಬೇಕಂತ ಹೇಳಿದ್ರೆ ನಮ್ಮ ಜಾಯಿಂಟ್ಸ್ಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಮಂಡಿ ನೋವು, ಜಾಯಿಂಟ್ಸ್ ಪೇನ್ ಇವೆಲ್ಲ ಇರಬಾರ್ದು ಅಂತ ಹೇಳಿದ್ರೆ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ನ, ವಿಶೇಷವಾಗಿ ಸ್ಪರ್ಶ್ ಹಾಸ್ಪಿಟಲ್ ಹೆನ್ನೂರಲ್ಲಿರುವಂತಹ ಫೇಮಸ್ ಡಾಕ್ಟರ್ ಅಭಿಜಿತ್ ಚವಾನ್ ನಮ್ಮ ಜೊತೆ ಇದ್ದಾರೆ. ವೆರಿ ಸೀನಿಯರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಡಾಕ್ಟರ್. ಎಲ್ಲರಿಗೂ ಫೇವ್ರೇಟ್ ನೀವು. ಡಾಕ್ಟರ್ ಇವರೇ ಬೇಕು ಅಂತ ಕೇಳಿ ನಿಮ್ಮ ಜೊತೆ ಟ್ರೀಟ್ಮೆಂಟ್ ತೆಗೆಸ್ಕೊಳ್ತಾರೆ. ಅಷ್ಟು ಲೈವ್ಲಿಯಾಗಿ, ಜೋವಿಯಲಾಗಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಗೊತ್ತು. ಸೊ ಈಗ ಆ ಲೈವ್ಲಿನೆಸ್ನ ಮನುಷ್ಯರು ಕಳ್ಕೊಂಡ್ಬಿಡ್ತಾ ಇದ್ದಾರೆ ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲ್. ನೋಡ್ಬೋದು, ಕೂತಲ್ಲೇ ಇರ್ತಾರೆ. ಯಾಕೆ ಈ ಜಾಯಿಂಟ್ಸ್ ಪೇನ್ಗಳಿಗೆ ಅವರು ಒಳಗಾಗ್ತಾ ಇದ್ದಾರೆ ಅಂತ ಹೇಳ್ತೀರಾ ಡಾಕ್ಟರ್? ಈಗ ಮೇನ್ಲಿ ಈಗ 2 ರೀಸನ್ ಇರೋದು. ಮೇನ್ಲಿ ಒನ್ ಈಸ್ ದ ಸೆಡೆಟರಿ ಲೈಫ್ ಸ್ಟೈಲ್ ವಿ ಹ್ಯಾವ್ ವಿಚ್ ಇಸ್ ಡ್ಯಾಮೇಜಿಂಗ್ ಅವರ್ ಜಾಯಿಂಟ್ಸ್. ಇಲ್ಲಿ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಲ್ಲ ನಾವು, ಅದರಿಂದ ಜಾಯಿಂಟ್ಸು ಡ್ಯಾಮೇಜು ಆಗುತ್ತೆ. ಇನ್ನೊಂದು ನಾನು ಮಾತಾಡೋದು ಇನ್ ಆರ್ ಕರೆಂಟ್ ಸಿನಾರಿಯೋ ಇನ್ ಆರ್ ವರ್ಲ್ಡ್ ವೆ ಪೀಪಲ್ ಆರ್ ವರ್ಕಿಂಗ್ ಫ್ರಮ್ ಮಂಡೇ ಟು ಫ್ರೈಡೇ, ಸ್ಯಾಟರ್ಡೇ ಸಂಡೇ ರಜಾ ಸಿಕ್ತು, ದೇ ಬಿಕಮ್ ವೀಕೆಂಡ್ ವಾರಿಯರ್ಸ್. ಏಕ್ದಮ್ ಆಗ ಎಕ್ಸಸೈಸ್ ಮಾಡಬೇಕು ಸ್ಯಾಟರ್ಡೇ ಸಂಡೇಗೆ, ಏಕ್ದಮ್ ಆಗಿ ಸೈಕಲ್ ತೊಗೊಂಡು ದೇ ವಾಂಟ್ ಟು ಗೋ ಟು ಹೊಸಕೋಟೆ ಆ್ಯಂಡ್ ಕಮ್ ಬ್ಯಾಕ್, ಆ ಥರ. ಸೊ ಸಚ್ ಥಿಂಗ್ಸ್ ಪುಟ್ಸ್ ಲಾಟ್ ಆಫ್ ಪ್ರೆಷರ್ ಆನ್ ದ ಜಾಯಿಂಟ್ಸ್. ಅದು ಡ್ಯಾಮೇಜ್ ಆಗುತ್ತೆ ಜಾಯಿಂಟು, ಅದರಿಂದ ಎಲ್ಲ ತೊಂದರೆಗಳು ಶುರು ಆಗುತ್ತೆ. ಓಕೆ, ಈ ಏಜ್ ಫ್ಯಾಕ್ಟರ್ ಅನ್ನೋದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ? Definitely, age factor does take a toll provided how you have taken care of your joints over the years. ಸೊ ನಾವು ಈಗ ಒ ಪಿ ಡಿಯಲ್ಲಿ 20 ವರ್ಷದವರು ಬರ್ತಾರೆ, 30 ವರ್ಷದವರು ಬರ್ತಾರೆ ಮಂಡಿ ನೋವು ಇಟ್ಕೊಂಡು, 50 ವರ್ಷದವರು ಅಂತೂ ಇದ್ದೇ ಇರ್ತಾರೆ. ಸೊ 20 years 30 years ಮೇನ್ಲಿ ಅವ್ರದ್ದು ಮೆಕ್ಯಾನಿಕಲ್ ಪೇನ್ ಇದೆ, ಟ್ರಮ್ಯಾಟಿಕ್ ಪೇನ್ ಇರುತ್ತೆ, ಪೋಸ್ಟ್ ಇಂಜರಿ ಬಿಕಾಸ್ ಆಫ್ ದಿ ಸಡನ್ ಸ್ಪೋರ್ಟ್ಸ್ ದೇ ಪ್ಲೇ, ನೋ ವಾರ್ಮ್ ಅಪ್, ನೋ ಪ್ರಾಪರ್ ಎಕ್ಸಸೈಸಸ್. ಸೊ ಅಂಥದ್ದಕ್ಕೆಲ್ಲ ಬರ್ತಾರೆ. Mainly elderly patients, it's mainly arthritic pain because again they have a different type of lifestyle, walking on different types of surfaces right now. Steep surfaces mele jaasti naddu ashtu mandi savyadella jaasti agutte. So with increasing age, arthritis is more common. So we see both the ends of the spectrum. ಇವತ್ತಿನ ದಿನಗಳಲ್ಲಿ ನಾವು ACL ಬಗ್ಗೆ ಜಾಸ್ತಿ ಮಾತಾಡೋದನ್ನ ಕೇಳಿದ್ದೀವಿ. ವಾಟ್ ಇಸ್ ದಿಸ್ ACL ಡಾಕ್ಟರ್? So ACL is a very important structure inside the knee joint. It acts very important in the form of balancing the knee. ಸೊ ಈಗ ಒಂದು ಪರ್ದೆಗೆ, ಒಂದು ಆಡಿಟೋರಿಯಮಲ್ಲಿ ಪರ್ದೆ ಇದ್ದಾಗ ಅದ್ರಿಗೆ 2 ದಾರ ಇರುತ್ತೆ, ಒಂದು ಓಪನ್ ಮಾಡೋಕ್ಕೆ, ಒಂದು ಕ್ಲೋಸ್ ಮಾಡೋಕ್ಕೆ. ACL ಇಸ್ ಒನ್ ಆಫ್ ದೋಸ್ ದಾರ. ಒಂದು ದಾರ ಟು ಬ್ಯಾಲೆನ್ಸ್ ದ ಕರ್ಟನ್ ಇಸ್ ದಿ ACL ಆ್ಯಂಡ್ ದಿ ಅದರ್ ಇಸ್ ದ PCL. ಆ ಮಂಡಿನ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ದಾರ ಕಟ್ಟಾದಾಗ ಅದ್ರ ಬ್ಯಾಲೆನ್ಸ್ ಹೊರಟೋಗುತ್ತೆ. ಸೊ ಮಂಡಿ ಬಿಟ್ಬಿಟ್ಟು ಹೋದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಕೀಪ್ಸ್ ಇನ್ಸ್ಟೆಬಿಲಿಟಿ ಇಸ್ ಕಾಸ್ಡ್. ಸೊ ದಟ್ ಇಸ್ ದ ಪ್ರಾಬ್ಲಮ್ ವಿತ್ ದಿ ACL ಆ್ಯಂಡ್ ದಿಸ್ ಮೇನ್ಲಿ ಹ್ಯಾಪನ್ಸ್ ವೆನ್ you load the knee in a twisting movement. Normal walking ಇಂದ ಆಗಂತದಲ್ಲ, sudden twisting loading on the knee can cause an ACL ligament injury. ತುಂಬ ಜನ ವಾಕ್ ಮಾಡಬೇಕಾದ್ರೆ ಅಥವಾ ಈ ಥರ ಇಂಜುರಿ ಆಗಿರೋ ಪರ್ಸನ್ಸ್ಗಳಲ್ಲಿ ಆ ಮೂಳೆ ಕ್ರ್ಯಾಕ್ ಸೌಂಡ್ ಕೂಡ ನಾವು ಅವ್ರು ಕೇಳೋದು ಇದೆ. Rather than a crack, it's a pop rather what is described. I hear a pop when I was playing football, I suddenly changed direction and it popped ಅಂತ ಹೇಳ್ತಾರೆ. Yes, that's a very common symptom with ACL tears. Immediately after that, they develop a swelling in the knee and it becomes painful to move. Then after few days, it settles down, ಕಮ್ಮಿ ಆಗುತ್ತೆ. ಬಟ್ ಏಕ್ದಮ್ ಆಗಿ ಅವರಿಗೆ ಇನ್ಸ್ಟೆಬಿಲಿಟಿ ಮೇಂಟೈನ್ ಆಗಿರುತ್ತೆ, ಅಂದರೆ ಆಗ್ತಾನೆ ಇರುತ್ತೆ. ಡಾಕ್ಟ್ರೆ ನನಗೆ ಮೆಟ್ಲು ಕೆಳಗಡೆ ಇಳಿಯೋಕ್ಕಾಗಲ್ಲ, ಮಂಡಿ ಬಿಟ್ಬಿಟ್ಟು ಹೋದಂಗೆ ಆಗುತ್ತೆ ಅಂತ ಹೇಳ್ತಾರೆ.
So these are the classical symptoms. So they have to be addressed very early stage. ಸೊ ಇಮಿಡಿಯೇಟ್ ಆಗಿ ಡಯಾಗ್ನೈಸ್ ಮಾಡಿಸ್ಕೋಬೇಕು. ಬೇಗ ಟ್ರೀಟ್ಮೆಂಟ್ ತೊಗೊಂಡಷ್ಟು ನಿಮಗೆ ಲೇಟರ್ ಆನ್ ಎಂಡ್ ಸ್ಟೇಜಲ್ಲಿ ಆರ್ಥರೈಟಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಿನಿಸ್ಕಲ್ ಡ್ಯಾಮೇಜ್ ಆಗೋದು, ಮಂಡಿಯಲ್ಲಿ ವಾಷರ್ಸ್ ಮಿನಿಸ್ಕಸ್, ಆ ಮಂಡಿಯಲ್ಲಿ ಮಿನಿಸ್ಕಸ್ಸು ಸೌದೋಗುತ್ತೆ ಬಿಕಾಸ್ ದಿ ACL is gone, balancing act is gone in the knee. So that's the problem. ಈ ಸ್ಮಾಲ್ ಸ್ಪ್ರೇನ್ ಮತ್ತು ಲಿಗಮೆಂಟ್ ಸೀರಿಯಸ್ ಇಂಜುರೀಸ್ಗಳು ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾರೆ ಜನಗಳು? See, small is a very relative definition. So basically, you should not neglect any injury which is persisting for more than 3 days. Simple. Or a simple injury, ಎಲ್ಲ ತಗಳ್ತು, ನೋವಾಯಿತು, ಸ್ವೆಲ್ಲಿಂಗ್ ಆಯಿತು, 2-3 ಡೇಸಲ್ಲಿ ಸೆಟ್ಲ್ ಆಯಿತು, ಓಕೆ. So always identify conditions when it is whispering to you before it starts screaming to you. ಅಲ್ಲ? So identify things early and it will fall back easily for you. ಎಲ್ಲಾನು ಫಿಸಿಯೋಥೆರಪಿಯಿಂದ ನಾವು ಸಾಲ್ವ್ ಮಾಡ್ಕೋಬೋದಾ ಅಥವಾ ಯಾವಾಗ ಸರ್ಜರಿ ನೆಸೆಸರಿ ಆಗುತ್ತೆ ಡಾಕ್ಟರ್? I should say 80 to 90% of the problems are solved with just conservative treatment, which you meant, like which includes physiotherapy. So yes, physiotherapy ಇಂದ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, but it has to be done in a right way under professional supervision. ಮನ್ಸಿಗೆ ಬಂದಂಗೆ ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡು ರೀಲ್ಸ್ ನೋಡಿಕೊಂಡು ಮಾಡೋಂಥದ್ದು ಅಲ್ಲ. ಸೊ ಟುಡೇಸ್ ವರ್ಲ್ಡ್ ಇಸ್ ವೆರಿ ಮಚ್ ಫೋಕಸ್ಡ್ ಆನ್ ದ್ಯಾಟ್. ಓಕೆ, ವೆನ್ ಇಟ್ ಕಮ್ಸ್ ಟು ಟ್ರೀಟ್ಮೆಂಟ್ ಸರ್ಜರಿ ಕಂಪಲ್ಸರಿ ಅನ್ನೋದು ಯಾವಾಗ ಡಾಕ್ಟರ್? Surgery is a must when when we know that physiotherapy cannot help the patient. ಈಗ ACL complete ಆಗಿ ಟೇರ್ ಆಯಿತು, ಯಂಗ್ ಆಕ್ಟಿವ್ ಇಂಡಿವಿಜುವಲ್ in his 25-30s wants to get back to sport. Obviously you have to get the balancing back into the knee, and that is done arthroscopic surgery ಮಾಡಿ ದುರ್ಬೀಣ ಆಪರೇಷನ್ ಮಾಡಿಸ್ಕೊಂಡು ACL reconstruct ಮಾಡ್ತೇವೆ. ಸೊ ಅನ್ಲೈಕ್ ಬಿಫೋರ್ ವೇರ್ ವಿ ಯೂಸ್ ಟು ಗಿವ್ 3 months ಏನೂ ಮಾಡೋಂಗಿಲ್ಲ, ಆರಾಮಾಗಿರಬೇಕು, ಮಂಡಿಗೆ ಜಾಸ್ತಿ ಸ್ಟ್ರೈನ್ ಕೊಡಬೇಡಿ ಅಂತ ಹೇಳ್ತಿದ್ವಿ, ಈಗ ಆ ಥರ ಆಗೋದಿಲ್ಲ. 3rd day itself you start doing all your activities. By the end of 3 months you start jogging. By the end of 6 months you get back to professional sports. ಓಕೆ, ಈಗ ಸರ್ಜರಿ ಆದಮೇಲೆ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ಇರುತ್ತೆ, ಇದನ್ನು ಹೈಲೈಟ್ ಮಾಡೋದಾದ್ರೆ ಡಾಕ್ಟರ್? Yeah, so every surgery depends on what surgery you do. So we do tell when you undergo ACL reconstruction, meniscal surgery, certain restriction. So meniscus ಅಲ್ಲಿ we usually say 3 weeks ತನಕ ಅದ್ರ ಮೇಲೆ ಭಾರ ಬಿಡ್ದಂಗೆ ವಾಕರ್ ಇಟ್ಕೊಂಡು ಓಡಾಡಬೇಕು. ಕೆಲವು ಎಕ್ಸಸೈಸಸ್ ಕೂಡ ಆಗ್ತಾ ಇರ್ತವೆ. ಮಂಡಿ ಮಡ್ಚೋದೆಲ್ಲಂತೂ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ ಮೋಷನ್ ಕಂಟ್ರೋಲ್ knee braces which help the patient. Physiotherapy is a must. So the major part is not in the surgeon's hand. It's mainly the patient and the physiotherapist. So rehabilitation is very important. Physiotherapy is a must post any of these surgeries. ಓಕೆ, ಇವತ್ತಿನ ಜನ್ರೇಷನ್ ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಇದೆ ಬಿಕಾಸ್ ಆಫ್ ಲೈಫ್ ಸ್ಟೈಲು. ಸೊ ಅಂಥವರಲ್ಲಿ ನಾವು ಹೆಚ್ಚಾಗಿ ಗಟ್ಟಿಮುಟ್ಟಾಗಿರ್ಬೇಕಂತ ಹೇಳಿದ್ರೆ ಮೂಳೆಗಳನ್ನ ಬಲಿಷ್ಠಗೊಳಿಸೋದು ಹೇಗೆ? ಒಂದು ಟಿಪ್ಸ್ ಸಜೆಷನ್ ಡಾಕ್ಟರ್? See, sunlight exposure is a must. Vitamin D ಚರ್ಮದ ಮೇಲೆ ಬಿಸಿಲು ಬಿದ್ದಾಗನೇ ಚರ್ಮದ ಕೆಳಗಡೆ ಅಲ್ಲಿ ಉತ್ಪಾದನೆ ಶುರು ಆಗೋದು. ಸೈಕಲ್ ಸ್ಟಾರ್ಟ್ಸ್ ದೇರ್. ಸೊ ಸನ್ಲೈಟ್ ಎಕ್ಸ್ಪೋಜರ್ ಇಸ್ ಅ ಮಸ್ಟ್, ಆ್ಯಂಡ್ ನೋ ಸನ್ಲೈಟ್ ಎಕ್ಸ್ಪೋಜರ್, ಇಟ್ ಈಸ್ ಲೈಕ್ ಕನ್ಸ್ಟ್ರಕ್ಟಿಂಗ್ ಅ ಬಿಲ್ಡಿಂಗ್ ವಿತ್ ಓನ್ಲಿ ಬ್ರಿಕ್ಸ್ ಅಂಡ್ ನೋ ಸಿಮೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಾ. ಇನ್ನೂ ಮಾತಾಡೋಣ ಮುಂದಿನ ಪಾಡ್ಕಾಸ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಓಕೆ, ಸಾಕಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಾ. ಇನ್ನಷ್ಟು ಇನ್ಫಾರ್ಮೇಷನ್ ಆಸ್ ಯೂಶುವಲ್ ವಿಜಯ ಕರ್ನಾಟಕ ಪಾಡ್ಕಾಸ್ಟಲ್ಲಿ ತಿಳಿಸ್ತಾನೆ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಕೇಳ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.